ನಮಸ್ತೆ ಸ್ನೇಹಿತರೆ, ಕಳೆದ ಒಂದು 5-6 ವರ್ಷಗಳಿಂದ ನಡೆದಂತಹ ಒಂದು ನೈಜ ಘಟನೆ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಒಂದು ಹಳ್ಳಿ ಕಡೆ ಹೋಗಿ ಪಾಳು ಬಿದ್ದಿರುವಂತಹ ಜಾಗ ತಗೊಂಡು ಒಂದು ಫ್ಯಾಕ್ಟ್ರಿ ಕಟ್ಟಿ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಪ್ರಾರಂಭ ಮಾಡ್ತಾನೆ. ಆ ಜಾಗದಲ್ಲಿ ಒಂದು ಹಳೇ ಪಾಳು ಬಿದ್ದಿರೋ ದೇವಸ್ಥಾನ ಇರುತ್ತೆ, ಅದನ್ನು ಜೀರ್ಣೋದ್ಧಾರ ಮಾಡಿರ್ತಾನೆ. ಬಿಸ್ನೆಸ್ ಸ್ಟಾರ್ಟ್ ಆಗಿ ಒಂದು 2-3 ತಿಂಗಳಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ, ಲಾಸ್ ಆಗುತ್ತೆ. ಅವನು ಕನ್ಫ್ಯೂಷನ್ ಆಗ್ತಾನೆ. ಸರಿ ಅಂದ್ಬಿಟ್ಟು ಒಬ್ಬ ದೊಡ್ಡ ಖ್ಯಾತ ಜ್ಯೋತಿಷಿಯವ್ರನ್ನು ಅಲ್ಲಿಗೆ ಬರಮಾಡ್ಕೊಳ್ತಾನೆ. ಆ ಜ್ಯೋತಿಷಿಯವರು ಹೆಲಿಕಾಪ್ಟರ್ ಬರ್ತಾರೆ, ಅಷ್ಟೊಂದು ಬ್ಯುಸಿ ಇರುವಂತಹ ಜ್ಯೋತಿಷಿ ಅವರಾಗಿರ್ತಾರೆ. ಸೊ ಬಂದು ಇನ್ನೇನು ಫ್ಯಾಕ್ಟ್ರಿ ಒಳಗೆ ಕರ್ಕೊಂಡು ಹೋಗಬೇಕು. ಆ ಜ್ಯೋತಿಷಿಗೆ ಏನೋ ಅನಿಸುತ್ತೆ, ಇಲ್ಲೆಲ್ಲ ಸುತ್ತಮುತ್ತ ದೇವಸ್ಥಾನ ಇದೆ, ಯಾವುದು ಸ್ವಾಮಿ ಇದೆ, ಬನ್ನಿಗೆ ಫ್ಯಾಕ್ಟ್ರಿ ಹಿಂದ್ಗಡೆ ಇದೆ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ನೋಡ್ತಾರೆ, ಕಂಪ್ನಿ ಒಳಗಡೆ ಹೋಗಲ್ವಾ, ಫಸ್ಟ್ ಬರಪ್ಪ ಅಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಸರಿ ಅಂತ ಹೋಗಿ ದೇವಸ್ಥಾನ ನೋಡ್ತಾರೆ. ಇದು ನೀನು ಹೊಸ್ತ ಕಟ್ಟಿದ ಇಲ್ಲ ಮುಂಚೆ ಇಲ್ಲಿತ್ತಾ ಅಂತಾರೆ. ಇಲ್ಲ ಸ್ವಾಮಿ, ಮುಂಚೆಯಿಂದ ಇಲ್ಲಿತ್ತು, ಹಳೆ ಪಾಳು ಬಿದ್ದಿತ್ತು, ನಾನೇ ಜೀರ್ಣೋದ್ಧಾರ ಮಾಡಿ ಒಬ್ಬ ಪುರೋಹಿತರು ನೇಮಕ ಮಾಡಿ ಅವ್ರಿಗೊಂದು ಸ್ಯಾಲ್ರಿ ಕೊಟ್ಟು ಪೂಜೆನ ಚೆನ್ನಾಗಿ ಮಾಡಿಸ್ತಾ ಇದ್ದೀನಿ ಅಂತಾರೆ. ಮೊದಲು ಇದನ್ನು ಯಾರು ಮಾಡ್ತಿದ್ರಪ್ಪ, ಯಾರೋ ಇಲ್ಲಿ ದನ ಕರು ಮೇಯ್ಸಕ್ಕೆ ಬರೋವಂಥವ್ರು ಮಾಡ್ತಾ ಇದ್ರಂತೆ. ಅವರೇನೋ ಒಂದು ಬಾಟು ನೀರು ತಂದು ಇಲ್ಲೇ ಎಲ್ಲೋ ಬೇಲಿ ಹೂವುಗಳು ಮತ್ತು ಕಿತ್ಕೊಬಂದು ಹಾಕೋದು, ಒಂದು 2 ಗಂಧ ಕಡ್ಡಿ ಹಚ್ಚೋದು, ಅವ್ರ ಪಾಡು ಅವ್ರಿಗೇನೋ ಮಾಡ್ಕೊಂಡು ಹೋಗ್ತಾಯಿದ್ರಂತೆ. ಸರಿ, ಒಂದು ಕೆಲಸ ಮಾಡು, ಅವ್ರ ಕೈಲೇ ಮಾಡಿಸು. ಯಾಕೆ ಸ್ವಾಮಿ, ನೋಡು, ನೀನು ಎಷ್ಟೇ ದುಡ್ಡು ಕೊಟ್ಟು, ನೀನು ಎಷ್ಟೇ ಅಭಿಷೇಕ ಮಾಡಿಸಿ, ಎಷ್ಟೇ ಮಂತ್ರೋಪಚಾರ ಮಾಡಿಸಿ ಪೂಜೆ ಮಾಡೋರು ಇಲ್ಲಿರೋ ಶಿವನಿಗೆ ಆ ದನ ಕರು ಕಾಯುವಂಥ ಮಾಡ್ತಿದ್ರಲ್ಲ ಪೂಜೆ, ಅದೇ ಅವನಿಗೆ ಪ್ರಿಯ ಆಗಿದೆ. ಆ ಪೂಜೆ ಮಾಡಿಸು, ನಿನ್ನ ಸಮಸ್ಯೆಗೆ ಎಲ್ಲವೂ ಪರಿಹಾರ ಆಗುತ್ತೆ ಅಂದ್ಬಿಟ್ಟು ಹೊರಟೋಗ್ತಾರೆ. ಸರಿ ಅಂದ್ಬಿಟ್ಟು ಇವರು ಊರಿಗೆ ಹೋಗಿ ಆ ದನ ಕರು ಮೇಯಿಸಿದವ್ರು ಯಾರು ಅಂತ ಕರ್ಕೊಂಡು ಬಂದು ಅವ್ರಿಗೆ ಸ್ಯಾಲ್ರಿ ಕೊಟ್ಟು ಅವ್ರಿಗೆ ನೇಮಕ ಮಾಡಿ, ನಿಮ್ಗೆ ಹೆಂಗೆ ನಿಮ್ಮ ಭಕ್ತಿ ಅನುಸಾರವಾಗಿ ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಪೂಜೆ ಮಾಡ್ರಪ್ಪ ಅಂತ ಹೇಳಿ ಆ ಕಂಪ್ನಿ ಮಾಲೀಕ ಬಿಟ್ಬಿಡ್ತಾನೆ. ಅದಾಗುತ್ತೆ. ಆಗಿ ಒಂದು 2-3 ತಿಂಗಳಾದಮೇಲೆ ಕಂಪ್ನಿ ಒಳ್ಳೆ ಲಾಭನೂ ಗಳಿಸುತ್ತೆ, ಚೆನ್ನಾಗೂ ರನ್ ಆಗುತ್ತೆ. ಇಲ್ಲಿಗೆ ಈ ಕತೆ ಸಾರಾಂಶ ಏನಂದರೆ, ನೋಡಿ, ಒಂದು ದೇವರಿಗೆ ನಾವು ಹೀಗೆ ಪೂಜೆ ಮಾಡಬೇಕು, ನಾವು ಹೀಗೆ ಭಕ್ತಿ ತೋರ್ಪಡಿಸ್ಕೋಬೇಕು, ನಮ್ಮ ಪೂಜೆ ಪುನಸ್ಕಾರಗಳು ಹೀಗೆ ಇರಬೇಕು ಅನ್ನೋದು ಯಾವುದೇ ರೂಲು ಇಲ್ಲ, ದೇವರು ಯಾವತ್ತೂ ಕೇಳ್ಕೊಂಡಿಲ್ಲ. ನಿಮ್ಮ ಭಕ್ತಿ ಅನುಸಾರವಾಗಿ, ನಿಮ್ಮ ಪ್ರೀತಿ ಅನುಸಾರವಾಗಿ ನೀವು ದೇವರಿಗೆ ಯಾವ ರೀತಿ ಪೂಜೆ ಮಾಡಿದ್ರೂ ದೇವರು ಭಗವಂತ ಅದನ್ನು ಸ್ವೀಕರಿಸ್ತಾನೆ. ಇಷ್ಟೇ ಸ್ನೇಹಿತರೆ, ಮನಸ್ಸಿನಂತೆ ಮಾದೇವ ಅಂತ ಹೇಳಿಲ್ವಾ? ಕರ್ನಾಟ ಬಲ ಅಜೇಯ.